ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲನೂ ಈ ವರ್ಷದಲ್ಲಿ ಅದನ್ನೆಲ್ಲರೂ ನೆರವೇರಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಚಾಪ್ಟರ್ 1 ಆಫ್ 365 ಡೇಸ್ ಆಫ್ 2025 ಹೇಗಿತ್ತು ನೋಡೋಣ ಬನ್ನಿ. ಬೆಳಿಗ್ಗೆನೇ ನಾನು ಮಾಡಿದ ಮೊದಲನೇ ಕೆಲಸ ಜಿಪ್ಟೋನಲ್ಲಿ ಏನೇನು ಬೇಕು ಐಟಮ್ಸ್ ಎಲ್ಲ ಆರ್ಡರ್ ಮಾಡಿ ಬುಕ್ ಮಾಡಿಕೊಂಡು ತರಿಸ್ಕೊಂಡೆ. ಜಸ್ಟ್ 10 ಮಿನಿಟ್ಸಲ್ಲಿ ಡೆಲಿವರಿ ಮಾಡ್ತಾರೆ. ಮತ್ತು ಹಾಗೆ ನೋಡ್ತಿದ್ದೀರಲ್ಲ, ನಾನೀಗ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಕ್ಕೆ ಹುರ್ಕೋತಿದ್ದೀನಿ. ಸ್ವಲ್ಪ ಎಣ್ಣೆ, ಜೀರಿಗೆ, ಬೆಳ್ಳುಳ್ಳಿ, ಎಸ್ಲು, ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಈರುಳ್ಳಿ ಬೆಂದ್ಕೊಂಡಿದ್ದ ನಂತರ ಟೊಮೆಟೊ ಹಾಕಿ ಉಪ್ಪು ಹಾಕ್ಕೊಂಡು ಈ ರೀತಿ ಬೇಯೋದಕ್ಕೆ ಬಿಟ್ಟಿದ್ದೆ. ಲಿಡ್ ಕ್ಲೋಸ್ ಮಾಡಿ ಈಗ ಆಲ್ಮೋಸ್ಟ್ ಆಗಿದೆ, ಇಟ್ಸ್ ಡನ್. ಈಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ರುಬ್ಕೊಂಡಿದ್ದೀನಿ. ಮತ್ತು ಅಷ್ಟರಲ್ಲಿ ಇಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ. ಉಪ್ಪು ಹಾಕಿ ಕುದಿ ಬಂದಿದ ನಂತರ ಈಗ ಅಕ್ಕಿ ಹಸಿಡನ್ನ ಹಾಕಿ ಬೇಯೋದಕ್ಕೆ ಬಿಡಬೇಕು. ಸೊ ಈಗ ಆಲ್ಮೋಸ್ಟ್ ಆಗಿದೆ, ಅದು ಬೆಂದ್ಕೊಂಡಿದೆ. ಅಷ್ಟರಲ್ಲಿ ಇಲ್ಲಿ ಟೊಮೆಟೊ ಚಟ್ನಿಗೆ ಒಗ್ಗರಣೆ ಮಾಡ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ 1 ಟೇಬಲ್ ಸ್ಪೂನಷ್ಟು ಎಲ್ಲ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋಬೇಕು. ಅದಾಗಿದ ನಂತರ ನಾವು ರುಬ್ಕೊಂಡಿರ್ತೀವಲ್ಲ ಈ ಪೇಸ್ಟ್ನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾಗಿದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಮುಗೀತು. ನೋಡ್ತಿದ್ದೀರಲ್ಲ ಎಷ್ಟು ರೆಡಿಶ್ ಆಗಿ ಕಾಣ್ತಿದೆ ಟೊಮೆಟೊ ಚಟ್ನಿ. ಈಗ ಅಕ್ಕಿ ಹಸಿಟ್ಟು ಏನು ಮಾಡ್ಕೊಂಡಿದ್ವಿ ಅದನ್ನು ಈ ರೀತಿ ಮುದ್ದೆ ಥರ ಮಾಡಿಕೊಂಡು ರೌಂಡ್ ಚಿಕ್ಕದಾಗಿದ್ದರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿ ರೌಂಡ್ ತಟ್ಟೆ ತೊಗೊಂಡು ಈ ರೀತಿ ಶೇಪ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಸಿಂಪಲ್ ಆ್ಯಂಡ್ ಈಸಿ, ಚೆನ್ನಾಗಾಗುತ್ತೆ. ಆ್ಯಂಡ್ ನಮ್ಮ ಮನೇಲಿ ಇದು ತುಂಬ ಇಷ್ಟ ಎಲ್ರಿಗೂ. ಮತ್ತು ಮಾರ್ನಿಂಗ್ಸಲ್ಲಿ ಅಷ್ಟಾಗಿ ಈ ವರ್ಷದಿಂದ ಅನ್ನದ ಐಟಮ್ಸ್ ಮಾಡೋದು ಬೇಡ, ರೀತಿ ಲೈಟ್ ಫುಡ್ಸ್ನ ಪ್ರಿಫರ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಮಾಡಿದ್ದು ಫಸ್ಟ್ ಡೇ ಆಫ್ ದಿ ಇಯರ್. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನೋಡ್ತಿದ್ದೀರಲ್ಲ ನೀವು ಸಹ. ಇಲ್ಲಿ ಮಕ್ಳಿಗೆ ಸ್ಕೂಲ್ ಇದ್ದಿಲ್ಲ, ಹಾಗಾಗಿ ಅವರು ನಿದ್ದೆ ಮಾಡ್ತಿದ್ರು. ಅಷ್ಟರಲ್ಲಿ ಫಸ್ಟ್ ಟಿಫಿನ್ ಮಾಡಿಬಿಡೋಣ ಅಂತ ಹೇಳಿ ಫಸ್ಟು ಟಿಫಿನ್ ಮಾಡೋದಕ್ಕೆ ಬಂದು ಅಡುಗೆ ಮನೆಯಲ್ಲಿ ಟಿಫಿನ್ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ಉಳಿದಿರೋ ಕೆಲಸನೆಲ್ಲ ಮಾಡಿದ್ದಾಯಿತು. ಈಗ ನೋಡ್ತಿದ್ದೀರಲ್ಲ ರೆಡಿ ಆಗಿದೆ, ರೆಡಿ ಟು ಈಟ್. ಈಗ ಔಟ್ಫಿಟ್ ಚೆಕ್. ಇದು ನ್ಯೂ ಇಯರ್ಗೋಸ್ಕರ ನಮ್ಮಮ್ಮ ನನಗೆ ಕೊಡಿಸಿದಂಥ ಕಾರ್ಡ್ ಸೆಟ್. ನಾನು ಫ್ರೆಶ್ ಅಪ್ ಆಗಿ ಮಕ್ಕಳನ್ನೆಲ್ಲ ಎಬ್ಬರಿಸಿ ಮತ್ತು ಅವ್ರನ್ನೂ ಫ್ರೆಶ್ ಅಪ್ ಎಲ್ಲ ಆಗೋಕ್ಕೆ ಕಳಿಸಿ ಈಗ ನಾನು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. ಆದಷ್ಟು ಬೇಗ ಪೂಜೆ ಮಾಡಿದ್ರೇ ಒಂಥರ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನ ಅನ್ನೋದು. ನನಗೆ ಯಾವಾಗಲೂ ಅಷ್ಟೇ ಸ್ನಾನ ಮಾಡಿದ ಕೂಡಲೇ ಪೂಜೆ ಆಗಬೇಕು. ರೆಡಿ ಆಗೋ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ. ಈ ರೀತಿಯಾಗಿತ್ತು ನಮ್ಮ ಮನೇಲಿ ಪೂಜೆ ಮಾಡಿದ ನಂತರ ಎಲ್ಲರೂ ಟಿಫಿನ್ ಮಾಡಿ ಮುಗಿಸ್ಕೊಂಡ್ವಿ. ಅದಾಗಿದ ನಂತರ ದೇವಸ್ಥಾನಕ್ಕೆ ಈಗ ಧನುರ್ಮಾಸ ಅಲ್ಲ, ಅಲ್ಲಿ ಕ್ಲೋಸ್ ಆಗಿಬಿಡಿರುತ್ತೋ ಅಂತ ಅಂದ್ಕೊಂಡು ಹೋಗಿದ್ದು. ಆದರೂ 10:40ಗೆ ನಾವು ಹೋಗಿದ್ದು. ಇನ್ನು ದೇವಸ್ಥಾನ ತೆಗೆದಿತ್ತು ನಮಗೋಸ್ಕರ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆ ಹತ್ರ ಇರೋ ಗಣೇಶ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ತಿದ್ದೀರಲ್ಲ ಗಣಪತಿ ಆಶೀರ್ವಾದ ಎಲ್ಲ ತಗೊಂಡು ಸ್ವಾಮಿಗಳಿಗೆ ವಿಶ್ ಮಾಡಿ ಆಂಟಿ ಪ್ರಸಾದ ಎಲ್ಲ ಕೊಟ್ಟರು. ಸೊ ಪ್ರಸಾದ ಎಲ್ಲ ತಗೊಂಡು ನಾವು ದೇವ್ರ ಜೊತೆ ಫಸ್ಟ್ ಪಿಕ್ ಆಫ್ ದಿ ಇಯರ್ ಇದಾಗಿತ್ತು ನಂದು. ಅದಾಗಿದ ನಂತರ ಭಾಸ್ಕರ್ ಕಾರ್ ತೊಗೊಂಡು ಬಂದರು. ನಾಳೆಯಿಂದ ಮಕ್ಕಳಿಗೆ ಸ್ಕೂಲ್ ಶುರು ಆಗುತ್ತೆ, ಅದಕ್ಕೋಸ್ಕರ ಯೂನಿಫಾರ್ಮ್ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದ್ವಿ. ಜಸ್ಟ್ ಲಾಸ್ಟ್ 6 ಮಂತ್ಸ್ ಬ್ಯಾಕ್ ಸ್ಕೂಲ್ ರೀಓಪನ್ ಆಗುತ್ತಲ್ಲ, ಆಗ ತಗೊಟ್ಟಿದ್ದು ಯೂನಿಫಾರ್ಮ್ಸ್. ಸೊ ಈಗ ಎಲ್ಲನೂ ಔಟ್ ಆಫ್ ಫಿಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹೊಸದು ಯೂನಿಫಾರ್ಮ್ ತೊಗೊಳೋಣ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ಸೊ ಈಗ ಯೂನಿಫಾರ್ಮ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಎಲ್ಲ 2 ಪೇರ್ಸ್ ತೊಗೊಂಡಿದ್ದಾಯಿತು. ಮತ್ತು ಅಲ್ಲಿಂದ ಹೊರಟಿ ಬಂದ್ವಿ. ಅವರು ನ್ಯೂ ಇಯರ್ಗೆ ನಾವೇ ಫಸ್ಟ್ ಕಸ್ಟಮರ್ಸ್ ಅಂತ ಹೇಳಿ ಪೌಚ್ ಗಿಫ್ಟ್ ಮಾಡಿದರು. ಕರೇಜಸ್ ಡೆಸ್ಟಿನಿ ಚೆನ್ನಾಗಿದೆ. ಹೋಗ್ತಾ ಹಲ್ಸೂರು ಬಾಬಾ ಟೆಂಪಲ್ ನೋಡಿದ್ವಿ. ತುಂಬಾ ರಶ್ ಇತ್ತು, ಹೋಗೋಕ್ಕಾಗಲಿಲ್ಲ. ಹೊರಗಡೆಯಿಂದನೇ ದೇವರನ್ನ ಬೇಡ್ಕೊಂಡು ಹೋದ್ವಿ. ಹಂಗೆ ಹೋಗ್ತಾ ಚಂದ್ರನಗರ್ CK ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ಇಲ್ಲಿ ಬಂದಿದ್ದ ರೀಸನ್ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಪರ್ಚೇಸ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ.
ಟಿಫಿನ್ ಬಾಕ್ಸು ಅಷ್ಟೇ ಪಾರ್ಸೆಲ್ಗೆ ಅಂತ ಯಾರ್ಯಾರ ಮನೆಗೆ ಹಾಕ್ಕೊಟ್ಟಿದ್ದೀನಿ ಗೊತ್ತಿಲ್ಲ. ಸೊ ಹಾಗಾಗಿ ಮನೇಲಿ ಮಿಸ್ ಆಗಿಬಿಟ್ಟಿದ್ದೆ, ಅದಕ್ಕೋಸ್ಕರ ಹೊಸದು ತಗೊಳ್ಳೋಣ ಅಂತೇಳಿ ಕರ್ಕೊಂಡು ಬಂದೆ. ಸ್ಟೀಲ್ದು ಆದಷ್ಟು ಪ್ರಿಫರ್ ಮಾಡೋದು ತುಂಬಾ ಒಳ್ಳೆಯದು. ತುಂಬಾ ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ಸ್. ಹಾಗಾಗಿ ಅವ್ರಿಗೆ ಬಿಟ್ಟಿದ್ದೆ, ಚೆನ್ನಾಗಿರೋದೇ ಸೆಲೆಕ್ಟ್ ಮಾಡಿ ತೊಗೊಂಡ್ರು ಸೆಲ್ಲೋದು. ಸೊ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಅದನ್ನೆಲ್ಲ. ಮತ್ತು ಬಾಟಲ್ಸ್ ನೋಡ್ತಿದ್ರು, ನಾನು ಬೇಡ ಮನೇಲೇ ಈಗ ಸಾಕಷ್ಟಿದೆ, ನೆಕ್ಸ್ಟ್ ಇಯರ್ಗೆ ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ಪಾಪ ಮಕ್ಕಳು ಇಟ್ಬಿಟ್ಟು ಬಂದರು. ಸೆಲ್ಲೋ ಮ್ಯಾಕ್ಸ್ ಫ್ರೆಶ್ ಫುಡ್ ಝೋನ್, ಇದು ನನ್ನ ಮಗದು 1299, ಇದು ನನ್ನ ಮಗಳದು, ಅವಳದು 900 ಆ್ಯಂಡ್ ಚೇಂಜ್ ಅಷ್ಟೇ ಇತ್ತು. ಸಿಗ್ನೋರಾ ವೇರ್ ಅಂತ ಹೇಳಿ ಬೆಸ್ಟ್ ಸ್ಟೀಲ್ ಲಂಚ್ ಬಾಕ್ಸ್ ಸೆಟ್. ಇಲ್ಲಿಂದ ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮತ್ತೆ ಊಟ ಮಾಡಿದರು, ಮುದ್ದೆ ಅನ್ನ ಮಟನ್ ಸಾರೆಲ್ಲ ತುಂಬ ಚೆನ್ನಾಗಿತ್ತು. ತಿಂದ್ಕೊಂಡು ಸಾಯಂಕಾಲ ನಮ್ಮಮ್ಮ ಮನೆಗೆ ಕೇಕ್ ಆರ್ಡರ್ ಮಾಡಿದ್ದೆ, ನೆನ್ನೆ ಮಿಡ್ ನೈಟೇ ಕಟ್ ಮಾಡಿಸೋಣ ಅಂತ. ಬಟ್ ಇಲ್ಲಿ ಸೆಲೆಬ್ರೇಷನ್ ಮಾಡಿರೋದ್ರಿಂದ ನಮ್ಮಮ್ಮ ಎಲ್ಲ ಮಲಗಿಬಿಟ್ಟಿದ್ರು ಅಂತ ಹೇಳಿದರು. ಅದಕ್ಕೋಸ್ಕರ ಫಸ್ಟ್ ಈವ್ನಿಂಗ್ ಎತ್ಕೊಂಡು ಬಂದು ನಮ್ಮ ಅಪ್ಪ ಅಮ್ಮ ಜೊತೆ ಎಲ್ಲನೂ ಕೇಕ್ ಕಟ್ ಮಾಡಿದ್ವಿ. 2025 ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಒಳ್ಳೆ ಆರೋಗ್ಯ ಭಾಗ್ಯ ಕೊಡಲಿ ಆ ದೇವರು ಎಲ್ರಿಗೂ ಅಂತ ಕೇಳ್ಕೊತೀನಿ. ಹಾಗೆಯೇ ಸೊ ಕೇಕ್ ಕಟ್ ಮಾಡ್ತಾ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ತಂಗಿನೂ ಬರ್ತಿದ್ಲು ಅವತ್ತಿನ ದಿನ, ಸೊ ಬರ್ತಾಳೆ ಅಂದ್ಕೊಂಡಿದ್ದೆ. ಕೇಕ್ ಕಟ್ ಮಾಡೋ ಅಷ್ಟರಲ್ಲಿ ಅವಳು ಬಂದಿದ್ದಿಲ್ಲ, ನಾವು ಇಷ್ಟೇ ಜನ ಕಟ್ ಮಾಡಿದ್ವಿ. ಅದಾಗಿದ್ದ ನಂತರ ನಮ್ಮತ್ತೆ ಅವರು ಮೂವಿ ಟಿಕೆಟ್ಸ್ ಬುಕ್ ಮಾಡಿದರು. ಇಲ್ಲೆಲ್ಲಿಡೋ ಮಾಲಲ್ಲಿ ಐನಾಕ್ಸ್ಗೆ ಹೋಗಿದ್ದು. ಸೊ ಯಾವ ಮೂವಿ ಅಂತ ಹೇಳ್ತೀನಿ ಮುಂದೆ. ಸೊ ಭಾಸ್ಕರ್ ಬಂದಿಲ್ಲ, ನಾವು ಇಷ್ಟೇ ಜನ, ನಾನು ನಮ್ಮತ್ತೆ ಸ್ಮಿತಾ ಅವ್ರ ಮಗಳು ನಮ್ಮ ಮಕ್ಕಳು ಇಷ್ಟೇ ಜನ ಹೋಗಿದ್ದು. ನಾವು ಈವ್ನಿಂಗ್ 7:20 ಶೋಗೆ ಹೋಗಿದ್ದು. ಸೊ ಇಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲ ಹಾಗೆ ಇದೆ. ಇನ್ನೂ ಮೂವಿಗೆ ಟೈಮ್ ಇತ್ತು ಅಂತ ಹೇಳಿ ಮಕ್ಕಳೆಲ್ಲ ಫೋಟೋಸ್ ಎಲ್ಲನೂ ತೆಕ್ಕೊತಿದ್ರು. ಹಾಗೆ ನಾವು ಫೋಟೋಸ್ ಎಲ್ಲನೂ ಕ್ಲಿಕ್ ಮಾಡ್ಕೊಂಡ್ವಿ. ಅದು ಲಿಡೋ ಮಾಲ್ 1MG ರೋಡ್ ಪಕ್ಕದಲ್ಲೇ ಇದೆ ಇದು. ಸೊ ಇಲ್ಲಿಗೆ ಮೂವೀಸ್ಗೆ ಹತ್ರ, ತುಂಬಾ ಹತ್ರ ನಮಗೆ, ಅದಕ್ಕೋಸ್ಕರ ಇಲ್ಲೇ ಬುಕ್ ಮಾಡಿಕೊಂಡು ಬಂದಿರೋದು. ಟು ಬಿ ಫ್ರ್ಯಾಂಕ್, ನಾನಿಲ್ಲಿ ಜನ ನೋಡಿ ಶಾಕ್ ಆದೆ. ರಿವ್ಯೂಸ್ ನೋಡಿದರೆ ಆ ರೀತಿ ಕೊಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದೀನಿ. ಬಟ್ ಬುಕ್ ಮೈ ಶೋನಲ್ಲಿ 9.7% ರೇಟಿಂಗ್ಸ್ ಕೊಟ್ಟಿದ್ದಾರೆ ಔಟ್ ಆಫ್ 10. ಸೊ ಯಾವ ಮೂವಿ ಅಂತ ಹೇಳ್ತೀನಿ. ನಾನು ಆ್ಯಕ್ಚುಲಿ ದುಡ್ಡು ಕೊಟ್ಟು ನೋಡೋದು ಅಂದರೆ ನಮ್ಮ ಕನ್ನಡ ಸಿನಿಮಾಗೆ ಮಾತ್ರ. ಸೊ ಇಲ್ಲಿ ನಮ್ಮ ಕನ್ನಡದವ್ರು ಬಿಟ್ಟು ನಾನು ನೋಡಿರೋ ಹಾಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡೋರು ಸಹ ಬಂದಿದ್ದರು ನಾನು ನೋಡಿದಾಗೆ. ಅಡ್ವರ್ಟೈಸ್ಮೆಂಟ್ಸ್ ನೋಡಬೇಕಿದ್ರೆ ಈ ರಾಣಿ ಟೀಸರ್ ಹಾಕಿದ್ರು, ಇದು ಮಾತ್ರ ಸಖತ್ತಾಗಿತ್ತು. ಏನಾದರೂ ರಿಲೀಸ್ ಆದರೆ ಹೋಗಲೇಬೇಕು ಈ ಮೂವಿಗೆ ಅಂದ್ಕೊಂಡೆ. ಇದನ್ನು ನೋಡಿದ್ರಲ್ಲ, ನಮ್ಮ ಕಿಚ್ಚ ಸುದೀಪ್ ಅವರ ಮೂವಿಗೆ ಬಂದಿರೋದು. ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಮೂವಿ ಅಂತ ಹೇಳಿ. ಮ್ಯಾಕ್ಸ್ ಮೂವಿಗೆ ನಾವು ಬಂದಿದ್ದು. ಮೂವಿ ಅಂತೂ ಮಸ್ತಾಗಿದೆ. ಯಾಕೆ ಜನಗಳು ಫಾಲ್ಸ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಇಷ್ಟು ಚೆನ್ನಾಗಿರೋ ನಮ್ಮ ಕನ್ನಡ ಮೂವಿನ ಬೆಳೆಸೋದು ಬಿಟ್ಬಿಟ್ಟು ಯಾಕೆ ಈ ರೀತಿ ಅಪಪ್ರಚಾರ ಮಾಡ್ತಾರೆ ನಮ್ಮ ಕನ್ನಡದವ್ರ ಬಗ್ಗೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಅದಕ್ಕೋಸ್ಕರ ಹೇಳಿದ್ದು, ಬೇರೆ ಭಾಷಿಗರೇ ಬಂದು ನೋಡುವಾಗ ನಮ್ಮ ಕನ್ನಡದವ್ರು ಯಾಕೆ ಈ ರೀತಿ ಅನ್ವಾಂಟೆಡ್ ಸ್ಟೇಟ್ಮೆಂಟ್ ಎಲ್ಲ ಮಾಡ್ತಾರೆ ಮೂವೀಸ್ ಬಗ್ಗೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಬಟ್ ಹೇಳಬೇಕಂದ್ರೆ ನಿಜಕ್ಕೂ ಮಸ್ತ್ ಮೂವಿ, ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಮ್ಲಿ ಮೂವಿ ಆಗಿದೆ. ನೋಡಿ ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಸಿನಿಮಾಗಳನ್ನ ಅಂತ ಹೇಳೋಕ್ಕಷ್ಟೇ ಇಷ್ಟಪಡ್ತೀನಿ. ಹೊರಗಡೆ ಬರೋ ಹೊತ್ತಿಗೆ 10:30 ಆಗಿದೆ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಹೊರಗಡೆ ಫ್ರ್ಯಾಂಕಿ ಎಲ್ಲ ಇಟ್ಕೊಂಡಿದ್ದಾರೆ ಸ್ಟಾಲ್, ಅದು ಕ್ಲೋಸ್. ಮತ್ತು ಮೆಕ್ಡೊನಾಲ್ಡ್ಸ್ಗೆ ಹೋದರೆ ಅಲ್ಲಿ ಸಹ ಲಾಸ್ಟ್ ಆಗೋಗಿದೆ, ಕ್ಲೋಸಿಂಗ್ ಟೈಮ್ ಅಂತ ಹೇಳಿದರು. ಇನ್ನೇನು ಮಾಡೋದು ಅಂತ ಮನೆಗೆ ಹೊರಟಿ ಬಂದ್ವಿ. ಲಾಸ್ಟ್ ಡೇ ಆಫ್ 2024 ವ್ಲಾಗ್ ಸಹ ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಇದು ಅವತ್ತಿನ ದಿನ ಈವ್ನಿಂಗ್. ರಾತ್ರಿಗೆ ಇನ್ನೇನು ಕೇಕ್ ಕಟ್ ಮಾಡಬೇಕು, ಗೇಮ್ಸ್ ಆಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಈ ವರ್ಷ ಕಸಿನ್ಸ್ ಜೊತೆ ಎಲ್ಲೂ ಹೊರಗಡೆ ಇಲ್ಲ, ಏನೂ ಸೆಲೆಬ್ರೇಷನ್ಸ್ ಇಲ್ಲ, ಇನ್ನೇನು ಮಾಡೋದು ಅಂತ ಹೇಳಿ ಮೇಲೆಗಡೆ ನಾವೇ ಸಣ್ಣದಾಗಿ ಪಾರ್ಟಿ ಮಾಡೋಣ ಅಂತ ಹೇಳಿ ಒಳ್ಳೆ ಎಲ್ಲ ಹಚ್ಚಿ ಈಗ ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ.
ನೋಡ್ತಿದ್ದೀರಲ್ಲ, ನಾನು ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ. ನಮ್ಮ ಮನೇಲಿ ನಾನು ಮಾಡೋ ಮಟನ್ ಬಿರಿಯಾನಿ ಅಂದರೆ ಎಲ್ರಿಗೂ ಇಷ್ಟ, ಅದಕ್ಕೆ ನಾನೇ ಮಾಡ್ತಿದ್ದೀನಿ ಮಟನ್ ಬಿರಿಯಾನಿ. ಮಕ್ಕಳಂತೂ ತುಂಬ ಜೋಶಲ್ಲಿದ್ದರು. ಅವರು ಬಂದು ಅಡುಗೆಗೆಲ್ಲನೂ ನೋಡಿ ಈ ರೀತಿ ಕೈಯೆಲ್ಲ ಆಡಿಸಿ ಹೆಲ್ಪ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಒಳ್ಳೆ ಮಕ್ಕಳಲ್ಲ. ಮತ್ತು ಲಾಲಿಪಾಪ್ ಚಿಕನ್ ಸಹ ಮಾಡಿದರು. ಅದಕ್ಕಾಗಿ ನೋಡಿ ಏನೆಲ್ಲ ಮಾಡ್ತಿದ್ದಾರೆ. ಈ ವಯಸ್ಸಿಗೆ ಲಾಲಿಪಾಪ್ ಚಿಕನ್ನೆಲ್ಲ ಬೇಯಿಸೋದಕ್ಕೆ ಬಂದಿದ್ದಾರೆ. ಅಕ್ಕ ತಮ್ಮ ಇಬ್ಬರೂ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ನೋಡ್ತಿದ್ದೀರಲ್ಲ, ಅಕ್ಕ ಲೈಟ್ ಬಿಡ್ತಾ ತಮ್ಮ ಲಾಲಿಪಾಪ್ ಸುಡ್ತಾ ಎಲ್ರಿಗೂ ಕೊಡ್ತಿದ್ದಾರೆ. ಸೊ ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಲ್ವಾ. ಅವರು ಎಂಜಾಯ್ ಮಾಡ್ತಾ ಮಾಡಿದರು. ಒಲೆಯಲ್ಲಿ ಮಾಡಿದ್ದಂಥ ಬಿರಿಯಾನಿ ತಿನ್ನೋದೇ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಅಷ್ಟು ಮಸ್ತಾಗಿ ಬರುತ್ತೆ ಒಲೆಯಲ್ಲಿ ಅಡುಗೆ ಮಾಡಿ ತಿಂದರೆ. ಅಂತೂ ತುಂಬ ಎಂಜಾಯ್ ಮಾಡ್ತಾ ಎಲ್ರೂ ಊಟ ಮಾಡಿದ್ವಿ. ನೀವು ಆಚೆ ಬಂದು ನಿಮ್ಮ ಮಾಡಿ ಮೇಲೆ ಒಲೆ ಇಟ್ಕೊಂಡು ಅದರಲ್ಲೇ ಮಾಡ್ಕೊಂತೀನಿ. ಸಕ್ಕತ್ತಾಗಿರುತ್ತೆ. ಊಟ ಸೂಪರ್. ನೋಡಿ, ನಿಜ ಗ್ಯಾಸ್ ಮೇಲೆ ಇದೆ ಐಟಮ್ಸ್ ಹಾಕಿ ಮಾಡಿದ್ರು ಅಷ್ಟು ಟೇಸ್ಟ್ ಬರಲ್ಲ. ಒಲೆ ಊಟ ನಿಜಕ್ಕೂ ಸೂಪರ್ ಅಂತಲೇ ಹೇಳ್ಬೋದು. ಬೇಗ ಊದಿಕೊಳ್ಳೋ ನಿಧಾನವಾಗಿ ಹೂ ಪಾಪ ನೀನು. ಸಾಕು ಸಾಕು ಸಾಕು. ಇನ್ನೊಂದು ಊದು ಹಂಗೆ. ನಿಧಾನ ಲೋಚು, ಹಂಗೆಲ್ಲ ಮಾಡ್ಬೇಡ್ದು. ಇನ್ನೊಂದು ಎದೆ ಇದಾಗುತ್ತೆ. ಸೂಪರ್. ಇನ್ನೊಂದು ಈ ಕಡೆ ತೋರ್ಸೋ. ಇನ್ನೊಂದು ಹಾ, ಇವಾಗ ಹೊಡಿಯೋ. ಇನ್ನೊಂದು ನೋಡಿ ನೋಡೋಣ. ನೋಡು ಹಿಂಗ್ ಕುತ್ಕೊಳ್ರಿ. ಅದೇ ಸಾಕು, ಕುತ್ಕೋ. ಡಮಾಲ್ ಮಾಡು. ಒಂದು ಸಾಕು ಬಿಡು. ಕಾಣಿಸ್ತಾನೆ ಇಲ್ಲ. ಈ ತೋತೆ ಆಗೋಗಿ ಮಾತು ನೋಡ್ಕೊಳ್ರಿ ಬೇಕಿರೋ. 4 3 5 4 3 2 1 ಆಗಲ್ಲ ಬಿಡು. 4 ಅಷ್ಟೇ. 4 ಆ ತೂತ ಆಗೋಗಿ ಯಾವ ಕಡೆ ಬಂತು ಕೊನೋದು? ಈ ಕಡೆ ಹೌದು, ಆಗೋಯ್ತು. ಇವಾಗ ಆಗೋಯ್ತು. ಬಿಡಿ ನಿನ್ನ. ಆಗೋಯ್ತು 10 ಸೆಕೆಂಡ್ಸ್. 4 ನಾನು ಹೇಳ್ಕೊಟ್ಟಿದ್ದೆ ನಾನೇ ಗೆಲ್ಲೋದು. ಇಲ್ಲ, ನಾನೇ ಗೆಲ್ಬೇಕು. ಜಂಪ್ ಮಾಡ. ಸಾಕು ಹೊಡಿಯೇ. ಅಯ್ಯ ಕೈ 3 ಬೇಗ. ಇನ್ನ 16 ಸೆಕೆಂಡ್ಸ್ ಐತೆ ಅಷ್ಟೇ. ಸಾಕು ಡಮ್ಮನ್ಸು ಇಕ್ಕು ಅಲ್ಲಿ. 8 7 6 5 4 3 2 1 4 ನನಗೆ ಸಾಕಾಗಿದ್ದೀನಾ? ನಮಗೆ ಮಾತ್ರ ಓಡಿಸಿ. ಗಿಫ್ಟ್ ಇಲ್ಲ, ಯಾರ ನಾವು ಇನ್ನಾಗಿದ್ರು ನಾವು ಸ್ಪೈ ಮಾಡಿದ್ರೆ ಗೇಮ್ ರೂಲ್ಸ್ ನಲ್ಲ ಇತ್ತು. ಟೈಮಿಂಗ್ ಹೋಗ್ತದೆ. ಸಾಕು ಡಮ್ಮನ್ಸೆ ಬೇಗ. ಟಕ್ ಟಕ್ ಅಂತ ಡಮ್ಮನ್ಸ್.
ಡಮ್ ಮಾಡು. ವೇಸ್ಟ್ ಹೋಯ್ತು. ಟು 2 ಯು ಡೋಂಟ್ ಕಮ್ ಸಾಕು ಡಮ್ಮನ್ಸು. ಡಮ್ಮನ್ಸು. ಡಮ್ಮನ್ಸು 3. ಏಯ್ ಈ ಮುಖಾನೇ ಕಾಣಿಸ್ತಾ ಇಲ್ಲ. ಮುಖ ಏ ಬಟರ್ಫ್ಲೈ ಬಟರ್ಫ್ಲೈ ಉಲ್ಟಾ ಇಕ್ಕಿದ್ಯಾ ಸೀದಾ ಇಕ್ಕಿದ್ಯಾ? ಏ ಇದದು ಏನದು? ಉಲ್ಟಾ ಇಟ್ಕೊಳ್ಳೋ. ಓ ಮೈ ಗಾಡ್, ಉಲ್ಟಾ ಇಟ್ಬಿಟ್ಟು ಇಲ್ಲಿ ನೋಡಲ್ಲ ಹೊಚ್ಚು. ಏ ಬೇಡ, ಕೀರ್ತನ ಕಾಲ್ ಮೇಲೆ ಬಂತು. ಏ ಕಣ್ಣು ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಖಂಡಿತವಾಗ್ಲಿಯೂ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನಷ್ಟು ಒಳ್ಳೆ ವ್ಲಾಗ್ಸ್ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.